ಇದೀಗ ಹಸ್ತ ಸಮಸ್ತ ವಿಭಾಗ. ಹಸ್ತ ಸಮಸ್ತ ವಿಭಾಗಕ್ಕೆ ಹಸ್ತದ ಒಂದು ಪ್ರತಿಗಳು ಬಂದು ತಲುಪಿದೆ. ಒಂದೊಂದಾಗಿ ಈ ಒಂದು ಹಸ್ತದ ಪ್ರತಿಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಹಸ್ತದ ಪ್ರತಿ ಶ್ರೀಮತಿ ಸರೋಜಾ ಸುರೇಶ್ ಅವರು ಧಾರವಾಡದ ರಾಯಪುರದಿಂದ ಕಳಿಸಿದ್ದಾರೆ. ಈ ಹಸ್ತ ಸಾಮುದ್ರಿಕೆ ಪ್ರಕಾರ ಇವರಲ್ಲಿರ್ತಕ್ಕಂಥ ರೇಖೆಗಳು ಒಂದೊಂದು ವಿಭಿನ್ನವಾಗಿರ್ತಕ್ಕಂಥದ್ದು. ಈ ರೇಖೆಗಳಲ್ಲಿ ಸಾಕಷ್ಟು ಕಷ್ಟಗಳನ್ನೇ ನೋಡ್ಕೊಂಡು ಬರ್ತಿದ್ದಾರೆ. ಇಲ್ಲಿವರೆಗೂ ಸುಖ ಸಂತೋಷ ಅಂತಕ್ಕಂಥದ್ದು ತುಂಬ ಕಡಿಮೆ. ಮನೆ ಪ್ರಾಂತ್ಯದಲ್ಲಿ ಇವರು ಏನೇನೆಲ್ಲ ಮಾಡಬೇಕು ಅಂತಿದ್ರು, ಮನೆ ಪರಿಸರದಲ್ಲಿರ್ತಕ್ಕಂತಹ ಜನಗಳು ಬಹಳ ಸುಖದ ಮತ್ತು ಸಂತೋಷದಿಂದ ಇರಬೇಕು ಅಂತ ಸಾಕಷ್ಟು ಪೂಜೆ ಪುನಸ್ಕಾರಗಳು ಮತ್ತು ಶ್ರದ್ಧಾಭಕ್ತಿಯಿಂದ ಎಲ್ಲವನ್ನೂ ಆಚರಣೆ ಮಾಡಿದ್ರು ಸಹಿತ ಯಾವುದನ್ನು ಇವರು ಕಾರ್ಯಗತಕ್ಕೆ ತರ್ಕೊಳ್ಳಿಕ್ಕಾಗ್ತಿಲ್ಲ. ಯಾವುದೋ ಒಂದು ವಿಶೇಷವಾದಂಥ ರೀತಿ ಭಗವಂತನ ಆಶೀರ್ವಾದನ ಎಲ್ಲೋ ಒಂದು ಕಡೆ ದೂರ ಅಂತಲೇ ಹೇಳ್ಬೋದು ಇವರಿಗೆ. ಕಾರಣ ಇವರ ಹಸ್ತ ಸಾಮುದ್ರಿಕೆಯಲ್ಲಿ ಇವರ ರೇಖೆಗಳಲ್ಲಿ ಇರ್ತಕ್ಕಂಥದ್ದು ಜನ್ಮತಃ ಅಂದರೆ ಹುಟ್ಟಿನಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡಬೇಕಾಗತ್ತೆ. ಇವರ ಅದೃಷ್ಟ ರೇಖೆಗಳಂತಕ್ಕಂಥದ್ದು ಇನ್ನೂ 1 ವರ್ಷ 8 ತಿಂಗಳವರೆಗೂ ಇವರು ಕಾಯಬೇಕಾಗತ್ತೆ. ಮತ್ತು ಇವರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇವರು ಮುಂದಿನ ಒಂದು ಅನುಗುಣವಾಗಿ ಅಂದರೆ ಸಂಸಾರದಲ್ಲಿ ಸಂತಾನಕ್ಕಾಗಬಹುದು ಅಥವಾ ಮನೆ ಕಟ್ಟಲಿಕ್ಕಾಗಬಹುದು. ಸಂತಾನ ಮನೆ ಕಟ್ಟೋದು ಎರಡೂ ಒಂದು ಯೋಗ ಇದು. ಇಂತಹ ಯೋಗಗಳ ಸಹಿತ ಈ ಹಸ್ತ ಸಾಮುದ್ರಿಕೆಯಲ್ಲಿ ತುಂಬ ಕಡಿಮೆ ಇರತಕ್ಕಂಥದ್ದು. ಆದರೆ ಸದ್ಯದಲ್ಲೇ ಸಂತಾನ ಭಾಗ್ಯ ಅಂತಕ್ಕಂಥದ್ದು, ಸಂತಾನ ಬಗ್ಗೆ ಏನಾದ್ರು ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತವಾಗಲೂ ಅತಿ ಶೀಘ್ರವಾಗಿ ಸಂತಾನ ಯೋಗ ಇದೆ. ಇನ್ನು ವಾಸ್ತವಿಕವಾಗಿ ಅಂದರೆ ನಿಮ್ಮ ಹಸ್ತ ಸಾಮುದ್ರಿಕೆ ಶಾಸ್ತ್ರ ಪ್ರಕಾರ ಶುಕ್ರ ಇರ್ತಕ್ಕಂಥ ಆಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯಿಂದ ನಿಮ್ಮ ಆರೋಗ್ಯ ಸ್ಥಿತಿ ಅಷ್ಟು ಸಮಂಜಸವಾಗಿರಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಶುಕ್ರನ ಅನುಗ್ರಹವಾದ ನಂತರ ಸಂತಾನಕ್ಕಾಗಿ ಅಂತ ನಾನು ಒಂದು ಪ್ರಶ್ನೆ ಇಲ್ಲಿಟ್ಟಿದ್ದೀನಿ. ಯಾಕೆಂದರೆ ನಿಮ್ಮ ರೇಖೆಗಳಲ್ಲಿ ವಿಶೇಷವಾದಂತಹ ರೇಖೆ ಇದು. ಈ ರೇಖೆ ಅದು ಪರಿಪಕ್ವವಾಗಿ ಕೆಲಸ ಆಗಬೇಕಾದ್ರೆ ನೀವು ಮಾಡ್ಕೊಳ್ಬೇಕಾದಂತಹದ್ದು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಂತಾನ ಗೋಪಾಲಕೃಷ್ಣ ವ್ರತಾಚರಣೆ ಅಂತ ನಾವು ಹಿಂದೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇದೇ ಪ್ರಕಾರವಾಗಿ ಅನುಷ್ಠಾನ ಮಾಡ್ಕೊಳ್ಳಿ. ಖಂಡಿತವಾಗಲೂ ಈ ಒಂದು ರೇಖೆ ಅನುಷ್ಠಾನ ಪ್ರಕಾರ ನಿಮ್ಮ ಮನೋಬೈಕೆ ಅತಿ ಶೀಘ್ರವಾಗಿ ಸಿದ್ಧಿಸುತ್ತೆ, ಈಡೇರುತ್ತಮ್ಮ. ಕಾಡುಗೋಡನಹಳ್ಳಿಯಿಂದ ಮಮತಾ ಅವರು ಹಸ್ತದ ಪ್ರತಿಯನ್ನ ಕಳಿಸಿದ್ದಾರೆ. ಈ ಹಸ್ತ ಸಾಮುದ್ರಿಕೆ ಶಾಸ್ತ್ರ ಪ್ರಕಾರ ಈ ರೇಖೆಗಳಲ್ಲಿ ಒಂದೊಂದು ರೇಖೆಯು ಒಂದೊಂದು ಥರ ಸಮಸ್ಯೆಗಳು. ಮನೆಯಲ್ಲಿ ನೀವೇ ಒಂದು, ಇಡೀ ನಿಮ್ಮ ಪರಿವಾರವೇ ಒಂದಾಗಿರುತ್ತೆ. ಹಾಗಾಗಿ ನೀವು ಯಾವ ಕೆಲಸ ಮಾಡಬೇಕು ಬಿಡಬೇಕು ಅಂದರೆ ಮನೆಗಿರ್ತಕ್ಕಂಥವ್ರ ಅಪೇಕ್ಷೆ, ಮನೆಗಿರ್ತಕ್ಕಂಥವ್ರು ಅವರ ಹೇಳಿಕೆ ಮೇಲೆ ನಡಿಬೇಕಾದಂಥ ಪ್ರಸಂಗ ಜಾಸ್ತಿ ಇದೆ. ನಿಮ್ಮ ಸ್ವಂತ ತೀರ್ಮಾನದ ಮೇಲೆ ನೀವೇನು ಹೋಗಿ ನಡೆದು ಮಾಡಲಿಕ್ಕಾಗೋದಿಲ್ಲ. ಆ ಥರ ಹೋಗಿ ಮಾಡಿದ್ರೂ ಸಹಿತ ಎಲ್ಲೋ ಒಂದು ಕಡೆ ಎಡವಟ್ಟಾಗುವಂಥದ್ದು ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಹಣಕಾಸಿನ ಮುಗ್ಗಟ್ಟಿಲ್ಲ, ಯಥೇಚ್ಛವಾಗಿ ಸಂಪಾದನೆ ಅಥವಾ ಕೈ ಬರ್ತಕ್ಕಂಥ ಹಣ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ದುಡಿದು ತಂದುಕೊಡುವಂಥದ್ದನ್ನು ನೀವು ಶೇಖರಣೆ ಮಾಡುವಂಥ ಒಂದು ಶಕ್ತಿ, ಆ ಚೈತನ್ಯ ನಿಮ್ಮಲ್ಲೇ ಇರತಕ್ಕಂಥದ್ದು. ನಿಮ್ಮ ಮನೆ ಪರಿಸರದಲ್ಲಿ ಸಾಕಷ್ಟು ಒಳ್ಳೆ ಲಾಭಗಳಿದೆ, ಯೋಚನೆ ಮಾಡೋಂಗಿಲ್ಲ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಆರೋಗ್ಯ ಅಷ್ಟು ಸಮಂಜಸವಾಗಿಲ್ಲ, ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣುವಂಥ ರೇಖೆ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ, ಗುರುವಿನ ಆಸ್ಥಾನ ಅಂದರೆ ಈ ಬೆರಳಿನ ತಳಭಾಗದಲ್ಲಿರ್ತಕ್ಕಂಥದ್ದು, ಇದು ಗುರುಮಂಡಲ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಗುರುಮಂಡಲ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿರ್ತಕ್ಕಂತಹ ರೇಖೆಗಳಿಗೆ ಸ್ವಲ್ಪ ಮಟ್ಟಿಗೆ ನೀವು ಅನುಷ್ಠಾನಗಳನ್ನು ಸರಿಯಾದ ರೀತಿ ಮಾಡ್ಕೋಬೇಕಾಗತ್ತೆ. ಗುರು ಅಥವಾ ದಕ್ಷಿಣಾಮೂರ್ತಿ ಆಲಯಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದಕ್ಷಿಣಾಮೂರ್ತಿ ಅಂತ ಇರ್ತಾನೆ. ದಕ್ಷಿಣಾಮೂರ್ತಿ ಆಲಯಕ್ಕೆ ಕಡಲೆಕಾಳು ತೆಗೆದುಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ಹಸ್ತ ಸಾಮುದ್ರಿಕೆ ಶಾಸ್ತ್ರ ಪ್ರಕಾರ ನೀವು ಯಾವ ಒಂದು ಪ್ರಶ್ನೆನ ಮುಂದಿಟ್ಟು ಕಳಿಸ್ಕೊಟ್ಟಿದ್ದೀರೋ ಆ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಅಲ್ಲಿ ದಕ್ಷಿಣಾಮೂರ್ತಿ ಅನುಷ್ಠಾನ ಮಾಡೋದ್ರಿಂದ ಸಿಗುತ್ತೆ. ಗುರುಜಿ, ಸಂಚಿಕೆಯ ಆರಂಭದಲ್ಲಿ ಮಾಟ ಮಂತ್ರ ಯಂತ್ರತಂತ್ರ ಪ್ರಯೋಗಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ನಂತರ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾವ ರೀತಿ ನಾವು ಶುಚಿರ್ಭೂತರಾಗಿದ್ರೆ ಈ ಒಂದು ಸಮಸ್ಯೆಗಳು ನಮಗೆ ಕಾಡೋದಿಲ್ಲ, ಅಥವಾ ನಮ್ಮ ಮನೆಯ ಪರಿಸರ ಯಾವ ರೀತಿ ಇಟ್ಕೊಂಡ್ರೆ ಈ ರೀತಿಯ ಪ್ರಯೋಗಗಳು ನಮ್ಮ ಮೇಲೆ ಆಗೋದಿಲ್ಲ ಅಂತ ಹೇಳ್ಕೊಡ್ತೀರಾ? ನೋಡಿ, ಸಾಧ್ಯವಾದಷ್ಟು ವಾಸ್ತುವನ್ನ ಶುದ್ಧಿ ಮಾಡಿ ಇಟ್ಕೊಳ್ತಕ್ಕಂಥದ್ದು. ವಾಸ್ತು ಶುದ್ಧಿ ಹಾಗೆ ಕನಿಷ್ಠ ಪಕ್ಷ ಪೌರ್ಣಮಿ ಅಮಾವಾಸ್ಯೆಗಳಲ್ಲಾದರೂ ಗೋಮೂತ್ರ ತಂದು ಮನೆಗೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಆ ಗೋವಿನಲ್ಲಿ ಅಷ್ಟು ಶಕ್ತಿ ಇದೆ. ಗೋಮೂತ್ರ ಗೋಮಯಕ್ಕೆ ಇಲ್ಲದಂಥ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ. ಅದೇ ಮೂಲತಂತ್ರ, ಅದೇನೆ. ಇಂಥದೇ ಮಾಟ ಮಂತ್ರ ಯಂತ್ರ ತಂತ್ರಗಳಾದರೂ ಸಹಿತ ಗೋಮೂತ್ರ ಗೋಮಯದಿಂದ ಇದನ್ನು ಶುದ್ಧಿಪಡಿಸ್ಕೊಳ್ಬೋದು. ಬಹಳ ಬೇಗ ಆ ಸಮಸ್ಯೆಗಳಿಂದ ಹೊರತರಬಹುದು. ಅಂತಹ ಗೋಮೂತ್ರ ಹಿಂದೆ ಎಲ್ಲಾನು ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾ ಇದ್ರು. ಗೋಮೂತ್ರನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಿದ್ರು. ಇಂತಹ ಕಾಲದಲ್ಲಿ ಯಾರೇ ಮಾಟ ಮಂತ್ರ ಆಗಲಿ, ಮನೆ ಮುಂದೆ ಏನಾದ್ರು ತಂದು ಹಾಕೋದಾಗ್ಲಿ ಅಥವಾ ಏನಾದ್ರು ಅಂತಿಂಥ ಕೆಲಸಗಳು ಮಾಡಿದ್ರು ಸಹಿತ ಅಲ್ಲಿ ಮನೆ ಮುಂದೆ ಸಾರಿಸಿರ್ತಕ್ಕಂಥ ಸಗಣಿ, ಅದರಲ್ಲಿ ಹಾಕಿರ್ತಕ್ಕಂಥ ರಂಗೋಲಿ ಅದರ ಅಂಶ ದಾಟಿ ಒಳಗೆ ಬರ್ತಿರಲಿಲ್ಲ. ಇದೊಂದು ಲಕ್ಷ್ಮಣ ರೇಖೆ ಆಗಿರ್ತಿತ್ತು. ಇವತ್ತಿನ ದಿವಸ ಯಾರೊಬ್ಬರು ಮನೆ ಮುಂದೆ ನಾವು ಸಗಣಿ ಹಾಕಿ ಸಾರಿಸೋದು ಇಲ್ಲ, ಗೋಮೂತ್ರ ಮನೆಗೆ ತರೋದು ಇಲ್ಲ. ಇವತ್ತಿನ ಹೆಣ್ಣು ಮಕ್ಕಳು, ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಗೋಮೂತ್ರ ಅಂದರೆ ಆ ವಾಸನೆ ಕಂಡ್ರಾಗಲ್ಲ, ಅದು ಮುಟ್ಟೋದೇ ಇಲ್ಲ. ಗೋ ಮುಟ್ಟಿ ನಮಸ್ಕಾರ ಮಾಡಿ ಅಂತ ನಾವು ಹೇಳಿದ್ರೆ ಗೋವನ್ನು ಮುಟ್ಟಿ ನಮಸ್ಕಾರ ಅಲ್ಲ, ಗೋ ಅಷ್ಟು ದೂರ ಹೋಗ್ತಿದ್ರೆ ಇಲ್ಲಿಂದ ಕೈ ಮುಗಿಯೋದು. ಈ ಪ್ರಕಾರ ಆಗಿಬಿಟ್ಟಿದೆ. ಆದರೆ ಮನೆಯಲ್ಲಿರ್ತಕ್ಕಂತಹ ದೊಡ್ಡವರು ಇದೆಲ್ಲವನ್ನು ಸವಿಸ್ತಾರವಾಗಿ ಮಕ್ಕಳಿಗೆ ತಿಳಿಸ್ಕೊಟ್ರೆ, ಯಾವ್ಯಾವ್ದು ಮಾಡಿದ್ರೆ ಏನೇನು ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ದೊಡ್ಡವರು ಹೇಳಿದ್ರೆ ಆ ದೊಡ್ಡವರು ತಿಳಿ ಹೇಳೋದ್ರಿಂದ ಇವೆಲ್ಲವೂ ಸಾಧ್ಯ.
ಇನ್ನು ಮನೆಗೆ ಈ ತಂತ್ರ ಪ್ರಯೋಗಗಳನ್ನ ಒಳಗೆ ತರ್ದಿರ, ಆ ತಂತ್ರ ಪ್ರಯೋಗಗಳು ಆದ್ರೆ ಅದು ಒಳಗೆ ಬರ್ದಿರಲಿಕ್ಕೆ ಕಾರಣ ಯಾವ ರೀತಿ ಮಾಡ್ಕೋಬೇಕು, ಆ ವಾಸ್ತು ಅಂದ್ರೆ ವಾಸ್ಕಲ್ಲಲ್ಲಿ ಏನೇನು ಶುದ್ಧಿ ಇರಬೇಕು, ಯಾವ ಪ್ರಕಾರ ಇಟ್ಕೊಳ್ಬೇಕು. ಪ್ರತಿ ದಿವಸ ವಾಸ್ಕಲ್ನ ಶುದ್ಧಿ ಮಾಡ್ತಕ್ಕಂಥದ್ದು, ವಾಸ್ಕಲ್ ಮುಂಭಾಗದಲ್ಲಿ ಸಗಣಿ ಅಥವಾ ಗೋಮಯದಿಂದ ಅಥವಾ ನೀವು ಗೋಮಯ ಅಥವಾ ಗೋಮೂತ್ರದ ಪ್ರೋಕ್ಷಣೆ ಮಾಡಿ. ಅದಾಗದಿದ್ರು ಕನಿಷ್ಠ ಪಕ್ಷ ಅರಿಶಿಣದಿಂದನಾದ್ರೂ ಶುದ್ಧಿ ಮಾಡಿ. ಅರಿಶಿಣದಿಂದ ಶುದ್ಧಿ ಮಾಡ್ತಕ್ಕಂಥದ್ದು, ಅದಕ್ಕೆ ರಂಗೋಲಿ ಹಾಕಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಆ ವಸಲನ್ನ ಪೂಜೆ ಮಾಡ್ತಕ್ಕಂಥದ್ದು. ಯಾವ ಮನೆ ವಸಲ್ಗ ನೀವು ಲಕ್ಷಣವಾಗಿ ಪೂಜೆ ನಡೀತಿರುತ್ತೋ, ಯಾವ ಮನೆ ವಸಲಲ್ಲಿ ನಂದಾದೀಪ ಅಂದ್ರೆ ದೀಪಗಳನ್ನು ನಡೆಸಿಟ್ಟಿರ್ತೀರೋ ಅಂಥ ಮನೆಯಲ್ಲಿ ಎಂಥದೇ ಕೆಡಕಾಗಲಿ, ಎಂಥದೇ ತಂತ್ರ ಮಂತ್ರ ಅಥರ್ವಣ ಪ್ರಯೋಗಗಳು ಮನೆಯೊಳಗೆ ಬರೋದಿಲ್ಲ. ಇನ್ನು ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಸಾಧ್ಯವಾದಷ್ಟು ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡ್ತಕ್ಕಂಥದ್ದು. ದೀಪ ಹಾಕಿದ ತಕ್ಷಣ ಮಕ್ಕಳಿಗೆ ತಿನ್ನೋ ಕೊಡೋದಾಗ್ಲಿ, ನೀವು ಊಟಕ್ಕೆ ಕೂತ್ಕೊಳ್ಳೋದಾಗ್ಲಿ ತುಂಬಾ ತಪ್ಪಿದು. ಪ್ರಯೋಗ ಅಂತಕ್ಕಂಥದ್ದು ಒಂದಲ್ಲ ಒಂದು ಥರದಲ್ಲಿ ಯಾರೊಬ್ರು ಮಾಡಿರ್ತಾರೆ ಅಥವಾ ಏನೋ ಒಂದು ವಿಚಾರದಲ್ಲಿ ಆಗಿರುತ್ತೆ. ಈ ಪ್ರಯೋಗಗಳು ಅತಿ ಶೀಘ್ರವಾಗಿ ಮನೆಯೊಳಗೆ ಬರಬೇಕಾದ್ರೆ, ಇಂತಹ ಎಲ್ಲ ದುರ್ನಡತೆಗಳು ನಮ್ಮ ಮನೆಯಲ್ಲಾದರೆ ಆವಾಗಷ್ಟೇ ಇವೆಲ್ಲ ಬಹಳ ಬೇಗ ಬರುತ್ತೆ. ಸಾಧ್ಯವಾದಷ್ಟು ನಿತ್ಯ ದೇವತಾರ್ಚನೆ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಸಾಯಂಕಾಲ ದೇವ್ರ ಮುಂದೆ ದೀಪ ಹಂಚ್ತಕ್ಕಂಥದ್ದು, ಸಾಯಂಕಾಲ ದೀಪ ಹಾಕೋದಕ್ಕೆ ಮುಂಚಿತವಾಗಿ ಕಸ ಗುಡಿಸ್ಬೇಕು. ದೀಪ ಹಾಕಿ ಕಸ ಗುಡಿಸ್ತಕ್ಕಂಥದ್ದು, ಇಂಥ ಅನಿಷ್ಟ ಪದ್ಧತಿಗಳು ಮಾಡಿದ್ರೆ ಆಗ ಇಂಥ ಸಮಸ್ಯೆಗಳೆಲ್ಲ ಎದುರಾಗುತ್ತೆ. ಹೀಗೆ ಮನೆ ಪರಿಸರದಲ್ಲೇ ಅಂತಹದ ಗಿಡಮೂಲಿಕೆಗಳಿರುತ್ತೆ. ಇದಕ್ಕೆ ತತ್ಸಮಾನವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಇಂತಹ ಸಮಸ್ಯೆಗಳಾಗುತ್ತೆ ಅನ್ನೋ ಭಯ ನಿಮಗಿದ್ರೆ, ಅಥವಾ ಇಂಥ ತಂತ್ರಮಂತ್ರ ಪ್ರಯೋಗಗಳು ಮಾಡೋರು ನಿಮ್ಮ ಪರಿಸರದಲ್ಲಿದ್ದರೆ ನೀವು ಎಚ್ಚರಿಕೆ ತಗೊಳ್ಬೇಕಾದ್ದು. ಅಂಕೋಲ ಅಂತಕ್ಕಂಥದ್ದು ಒಂದು ವೃಕ್ಷ ಇದೆ. ಆ ಅಂಕೋಲ ಕಡ್ಡಿನ ಮನೆ ವಾಸ್ಕಲ್ ಮೇಲ್ಭಾಗದಲ್ಲಿ ಕಟ್ಟುವಂತಹದ್ದು, ಮತ್ತೆ ಬೆಳಗ್ಗೆ ಸಾಯಂಕಾಲ ವಾಸ್ಕಲ್ಗೆ ನಮಸ್ಕಾರ ಮಾಡ್ಕೊಂಡು ಆಚೆ ಹೋಗ್ತಕ್ಕಂಥದ್ದು. ಪ್ರತಿ ಪೌರ್ಣಮಿ ದಿವಸ ತಪ್ಪದಿರ, ಪ್ರತಿ ಪೌರ್ಣಮಿ ಕಾಲದಲ್ಲಿ ನಿಮ್ಮ ಇಷ್ಟದೇವರನ್ನ ಆರಾಧನೆ ಮಾಡಿ ವಾಸ್ಕಲ್ಗೆ ಸ್ವಲ್ಪ ಒಂದು ನಿಂಬೆಹಣ್ಣಾಗಲಿ ಅಥವಾ ಕನಿಷ್ಠ ಪಕ್ಷ ಕೆಂಪು ನೀರು ಆರತಿ ಆಗಲಿ, ಆ ಕೆಂಪು ನೀರನ್ನ ಮನೆ ಆಚೆ ಕಡೆ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಇಂತಹ ಒಂದು ದುಷ್ಟಶಕ್ತಿಗಳು ಏನು ಮಾಡಿರ್ತಾರೆ ಕೆಡುಕು ಅಂಥವು ಮನೆಯೊಳಗೆ ಬರೋದಿಲ್ಲ. ಮತ್ತೆ ಅತಿಯಾಗಿ ನೀವು ಬಹಳ ವಿಶೇಷವಾಗಿ ಒಂದು ಮೂಲಕ್ಕೆ, ಯಾರೊಬ್ಬರ ಮನೆಗೆ ಇಂಥ ಸಮಸ್ಯೆ ಆಗುತ್ತೆ ಅಂತ ಆಗಿರ್ತಕ್ಕಂಥವ್ರು ಸಹಿತ ಬಿಳಿ ಎಕ್ಕ ವೃಕ್ಷ, ಬಿಳಿ ಎಕ್ಕದ ಗಿಡ ಎಲ್ಲಿರುತ್ತೆ ಆ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಹಾಕಿ ಪ್ರತಿ ದಿವಸ ಬೆಳಗ್ಗೆ 2 ಹೂವು ತಗೊಳ್ಳಿ. ಅದರಲ್ಲಿ 2 ಹೂವು ತಂದು ಮನೆ ವಾಸ್ಕಲ್ ಮೇಲಿಟ್ಟು ಮನೆಯೊಳಗೆ ಓಡಾಡಿ. ಇಂಥ ದೋಷಗಳೇನಿದ್ರು ಆಟೋಮೆಟಿಕ್ ಆಗಿ ಆಚೆ ಹೊರಟೋಗುತ್ತೆ. ಮನೆ ಪರಿಸರದಲ್ಲಿ ಬಹಳಷ್ಟು ಶುದ್ಧಿ ಆಗುತ್ತೆ. ಆ ಬಿಳಿ ಎಕ್ಕದ ಗಿಡಕ್ಕೆ ಅಷ್ಟು ಶಕ್ತಿ ಇದೆ. ಈ ಎಕ್ಕದ ಗಿಡದಲ್ಲಿ 2 ಭಾಗ ಇದೆ, ಬಿಳಿದು ಮತ್ತು ನೀಲಿದು ಅಂತ 2 ಇದೆ. ಆ ಬಿಳಿ ಎಕ್ಕದ ಗಿಡಕ್ಕೆ ಮಾತ್ರನೇ ಈ ಶಕ್ತಿ ಇರ್ತಕ್ಕಂಥದ್ದು. ಆ ಗಿಡದ ಹೂವು ಮಾತ್ರನೇ ನಿಮಗೆ ಕೆಲಸ ಮಾಡುವಂಥದ್ದು. ಅದಕ್ಕೆ ಅರ್ಕ ಅಂತ ನಾವು ಹೇಳ್ತೀವಿ. ಅಂದ್ರೆ ಸೂರ್ಯ ಅಲ್ಲಿ ವಾಸಸ್ಥಳ, ಸೂರ್ಯನಿಗೂ ಬಹಳ ವಿಶೇಷವಾದಂಥದ್ದು. ಅದೇ ತತ್ಪ್ರಕಾರವಾಗಿ ಗಣಪತಿ ಆರಾಧನೆಗೂ ಸಹಿತ, ಗಣಪತಿನ ಆರಾಧನೆ ಮಾಡ್ತಕ್ಕಂಥವ್ರು ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂಥದ್ದು ಇದು. ವಿದ್ಯಾರ್ಥಿಗಳಿಗೆ ದಿವ್ಯ ಔಷಧ ಇದು. ಔಷಧ ಅಂದ್ರೆ ಹೊಟ್ಟೆಗೆ ತೊಗೊಳ್ಳೋದಲ್ಲ. ಆ ವೃಕ್ಷಕ್ಕೆ ಹೋಗಿ ಬೆಳಗ್ಗೆ ಸಾಯಂಕಾಲ ನಮಸ್ಕಾರ ಮಾಡ್ತಿದ್ರೆ ಅತಿ ಹೆಚ್ಚು ಜ್ಞಾಪಶಕ್ತಿ ಬರುತ್ತೆ. ಅಂತಹ ಒಂದು ವಿಶೇಷವಾದಂತಹ ಶಕ್ತಿಯುತವಾದಂತಹದ್ದು ಬಿಳಿ ಎಕ್ಕದ ವೃಕ್ಷ. ಈ ಪ್ರಕಾರ ಮಾಡಿ. ಮತ್ತೆ ಪೌರ್ಣಮಿ ಕಾಲದಲ್ಲಿ ಇನ್ನು ಮತ್ತಷ್ಟು ವಿಶೇಷ ಏನಂದ್ರೆ, ಪೌರ್ಣಮಿ ಕಾಲದಲ್ಲಿ ಪ್ರಯೋಗ ಆಗಿದೆ ನಮ್ಮ ಮನೆಯಲ್ಲಿ ಅಂತ ನೀವು ನಿಖರಪಡಿಸಿ ತುಂಬಾ ನೋವನ್ನು ಅನುಭವಿಸ್ತಾ ಇದ್ರೆ ಅಂತಹ ವ್ಯಕ್ತಿಗಳು, ಮನೆ ಯಜಮಾನರು, ಮನೆಯಲ್ಲಿ ಹಿರಿಯರಂತ ಯಾರಿರ್ತಾರೆ ಅವ್ರ ಕೈಯಿಂದ 1 ಹಿಡಿಯಷ್ಟು ಅಕ್ಕಿ ತೆಗೆದುಕೊಂಡು ಸಣ್ಣದಾದಂಥ ಒಂದು ಮಣ್ಣಿನ ಕುಡಿಕೆಯಲ್ಲಿ ಅನ್ನ ಮಾಡಿ ಅದನ್ನ ದೃಷ್ಟಿ ತೆಗೆದು ಕನಿಷ್ಠ ಪಕ್ಷ 3 ಪೌರ್ಣಮಿಯಷ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ತಳಗಡೆ ಅನ್ನ ಇಡೋದ್ರಿಂದ, ಆ ಮಣ್ಣಿನ ಕುಡಿಕೆ ಸಮೇತ ಅನ್ನ ಪಾತ್ರೆ ಆಚೆ ಕಳಿಸೋದ್ರಿಂದ ಇಂತಹ ದೋಷಗಳಿದ್ರೂ ಸಹಿತ ಆ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ತಂತ್ರ ಪ್ರಯೋಗಗಳು ನಮ್ಮ ಮೇಲೆ ಹಾಗೂ ನಮ್ಮ ಮನೆಯ ಪರಿಸರದ ಮೇಲೆ ಆಗಬಾರ್ದು ಅಂದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಉತ್ತಮವಾದಂತಹ ಮಾಹಿತಿ ನೀಡಿದ್ರಿ. ಒಳ್ಳೆಯ ಸರಳ ಉಪಾಯಗಳನ್ನ ಕೂಡ ನೀವು ತಿಳಿಸ್ಕೊಟ್ರಿ ಗುರುಜಿ, ಧನ್ಯವಾದಗಳು. ಅಷ್ಟೇ ಅಲ್ಲ, ಇಂದಿನ ಸಂಚಿಕೆಯ ಎಲ್ಲಾ ವಿಭಾಗಗಳಲ್ಲಿ ಕೂಡ ಬಹಳ ಉತ್ತಮವಾದಂತಹ ಪ್ರಯೋಜನಕಾರಿಯಾದಂತಹ ಮಾರ್ಗದರ್ಶನವನ್ನ ನೀಡಿದ್ರಿ. ತುಂಬಾ ಧನ್ಯವಾದಗಳು ಗುರುಜಿ. ಆಗ್ಲಿ.